ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹರಿ ಓಂ ಟೈಟಲ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀವಿ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆಮೇಲೆ ಮಾತಾಡ್ತೀನಿ. ಗಾಡ್ ಬ್ಲೆಸ್ ಯು. ಇದು 6ನೇ ಚಿತ್ರ. ಸೂಪರ್ 6 ಹೊಡೀರಿ ಸರ್. IPL ಮ್ಯಾಚಲ್ಲಿ ಎಲ್ಲ 6 ಹೊಡೆದಂಗೆ ಈ ಪಿಕ್ಚರ್ 6 ಹೊಡಿಬೇಕು. ರಂಗಿ ತರಂಗ ನೀವು ಹೊಡೆದಿದ್ರಿ, ಇದರಲ್ಲೂ ಹೊಡಿತೀರಾ. ವಿಶ್ ಯು ಆಲ್ ದ ಬೆಸ್ಟ್. ಮಾತಾಡ್ಸೋಣ. ಮೊದಲನೇದಾಗಿ ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಹಾಡುಗಳನ್ನ ನಮ್ಗೆ ನೀಡಿರಂತವ್ರು, ಒಂದು ಬೃಹತ್ ಮ್ಯೂಸಿಕ್ ಕಂಪನಿಯ ಮಾಲೀಕರು. ಈಗ ಅವ್ರದೇ ಮತ್ತೊಂದು ಕಂಪನಿ MRT ಮ್ಯೂಸಿಕ್ ಕಂಪನಿ ಅಡಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ಹಾಡನ್ನ ಇವತ್ತು ತಾನೇ ನಾವು ಲಾಂಚ್ ಮಾಡಿದೀವಿ. ಅಂಡ್ ಇವ್ರ ಬಗ್ಗೆ ನಾನು ಪರಿಚಯ ಮಾಡ್ಕೊಡೋದೇ ಬೇಡ, ಮನೆ ಮನೆಗೂ ಇವರ ಪರಿಚಯ ಇದೆ. ನನ್ ಅದರ್ ದ್ಯಾನ್ ಲಹರಿ ವೇಲು ಸರ್, ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನ ಆಡ್ಬೇಕು. ಎಲ್ಲ ಪತ್ರಿಕೆ ಸಾರ್ವಜನಿಕರಿಗೂ ನಮಸ್ಕಾರ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬ್ಯಾಂಕ್ ಆಫ್ ಪ್ರಕಾಶ್ ಆಕ್ಚುಲಿ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಂಗಿ ತರಂಗ ಸಿನಿಮಾ ಆಡಿಯೋಗೆ ನಮ್ಮ ಹತ್ರ ಬಂದಾಗ ಅವ್ರಿಗೆ ಫಸ್ಟ್ ಎಂಟ್ರಿ ಅನ್ಕೊಂತೀನಿ ಆ ಸಿನಿಮಾಗೆ, ಆಡಿಯೋಗೆ, ಸಾರಿ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿಗೆ. ಅವ್ರು ಬಂದಾಗ ಭಾಳ ಇನ್ನೋಸೆಂಟ್. ಇವತ್ತಿಗೂ ಹಂಗೆ ಇದ್ದಾರೆ. 6ನೇ ಚಿತ್ರ ಇವತ್ತಿಗೂ ಹಂಗೆ ಇದ್ದಾರೆ. ನನಗೆ 6 ಪಿಕ್ಚರ್ ಮಾಡಿದ್ರೆ ನನಗೆ ಅನಿಸ್ಲೇ ಇಲ್ಲ. ಅವರು ನನಗೆ ಆಶ್ಚರ್ಯ ಆಯಿತು. ಆ ಪಿಕ್ಚರಲ್ಲೇ ನನಗೆ ಟೆನ್ಷನ್ ಆಯಿತು. ಏನಪ್ಪ ಯಾವುದೋ ಬಿಸ್ನೆಸ್ಸಿಂದ ಈ ಬಿಸ್ನೆಸ್ಸಿಗೆ ಬರ್ತಾ ಇದ್ದೀರಿ, ಹೆಂಗಪ್ಪ ರಿಕವರಿ ಮಾಡ್ತೀರಾ ಏನು ಅಂತ. ಆವತ್ತು ಕೂಡ ಆ ಸಿನಿಮಾ ತುಂಬ ಚೆನ್ನಾಗಿದೆ. ಅದು ಬಾಹುಬಲಿ ಮುಂದೆ. ಬಾಹುಬಲಿ ಆಡಿಯೋ ಲಾಂಚ್ ಮಾಡಿದ್ದು ಲಹರಿನೇ, ರಂಗಿ ತರಂಗ ಮಾಡಿದ್ದು ಕೂಡ ಲಹರಿನೇ. ಎರಡು ಒಂದೇ ಸಲ ಮಾಡಿದ್ದು. ಸಿನಿಮಾ ಕೂಡ ಒಂದೇ ದಿನ ರಿಲೀಸ್ ಆಯಿತು. ಇವಾಗ ಹೇಳ್ತಾರೆ ನಮ್ಮ ಕನ್ನಡದವರು ನಮ್ಮ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಅಂತ. ಬಾಹುಬಲಿನೂ ಗೆಲ್ಲಿಸಿದ್ರು, ಅದ್ರ ಎದುರುಗಡೆ ರಂಗಿ ತರಂಗನೂ ಗೆಲ್ಲಿಸಿದ್ರು. ಇದೇ ನಮ್ಮ ಕನ್ನಡಿಗರು. ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು, ಸೂಪರ್ ಹಿಟ್ ಆಯ್ತು. ಅದರಲ್ಲಿ ಸ್ಟಾರ್ ಕ್ಯಾಸ್ಟ್ ಕೇಳಲಿಲ್ಲ, ಡೈರೆಕ್ಷನ್ ಯಾರು ಅಂತ ಕೇಳಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಕೇಳಿಲ್ಲ. ಪಿಕ್ಚರ್ ಚೆನ್ನಾಗಿತ್ತು, ಹಿಟ್ ಆಯ್ತು. ಸೊ ಆ ರೀತಿ ಕಂಟೆಂಟ್ ಕೊಟ್ಟರೆ ಖಂಡಿತ ಹಿಟ್ ಆಗುತ್ತೆ. ಒಂದು ಮಾತ್ರ, ಅವತ್ತು ಅವ್ರು 3 ವರ್ಷ ಆದ್ಮೇಲೆ ನಮ್ಮ ಹತ್ರ ಬರಲೇ ಇಲ್ಲ. ಪ್ರಾಫಿಟ್ ಶೇರಿಂಗ್ ಇದರಲ್ಲಿ ನಾವು ಅಗ್ರಿಮೆಂಟ್ ಮಾಡಿದ್ದು, ಅದು ಅವ್ರ ಬಾಯಿನಲ್ಲಿ ಕೇಳಬೇಕು. ಸೊ ಸರ್ ನಿಮ್ಗೆ ಒಂದು ಚೆಕ್ ರೆಡಿ ಇದೆ, ಬಂದು ತೊಗೊಂಡೋಗಿ ಅಂತ ಹೇಳಿದ್ರು. ಚೆಕ್ ಇದೇನು ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಮ್ಮ ಅಕೌಂಟ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು. ಇಲ್ಲ ಸರ್ ನಿಮ್ಗೆ ಕೊಡಬೇಕಾಗಿದ್ದ ಹಣವನ್ನು ನಾವು ಕೊಡಲೇಬೇಕು, ದುಡ್ಡು ಬಂದಿದೆ ಆಡಿಯೋನಲ್ಲಿ, ಅದು ತೊಗೊಂಡೋಗಿ ಅಂತ. ಆ ಚೆಕ್ ಕೊಟ್ಟಾಗ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಇದೊಂದೇ ಹಣ ನನಗೆ, ಇದೊಂದೇ ಅಮೌಂಟ್ ಬಂದಿರೋ ಸಿನಿಮಾಯಿಂದ ಅಂತ. ಅಷ್ಟು ದೊಡ್ಡ ಹಿಟ್ಟಾಗಿ ಕೂಡ ಭಾಳ ಮೋಸವಾಗಿದ್ದಾರೆ ಅವರು. ಕರೆಕ್ಟಾ ಸರ್? ಒಪ್ಕೊಳ್ಳಿ ಸರ್, ನಿಜ ಒಪ್ಕೊಳ್ಳಿ ಸರ್. ನಾವು ಸತ್ಯ ಹೇಳ್ತಾ ಇದ್ರೆ ಇಂಡಸ್ಟ್ರಿ ಮುಂದೆ ಬರೋದಿಲ್ಲ. ಭಾಳ ಜನ ಏನು ಹೇಳ್ತಾರೆ ಗೊತ್ತಾ, ಯಾಕೆ ಹೇಳೋದು ಬಿಟ್ಬಿಡಿ ಸರ್, ಈ ಸಿನಿಮಾಲ್ ಹೋಯ್ತು ಇನ್ನೊಂದು ಸಿನಿಮಾ ಮಾಡೋಣ. ಇಲ್ಲ, ಇದ್ದಿದ್ದು ಹೇಳಲೇಬೇಕಾಗುತ್ತೆ, ಹೇಳ್ಬೇಕು. ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ, ನಿಮ್ಗೂ ಒಳ್ಳೇದಾಗುತ್ತೆ. ಅದೇ ಚಾಲೆಂಜಲ್ಲಿ 2ನೇ ಪಿಕ್ಚರ್ ಮಾಡೋರು. 2ನೇ ಪಿಕ್ಚರ್ನಲ್ಲಿ ಏನಾಯ್ತೋ ಗೊತ್ತಿಲ್ಲ, ಬಟ್ 6ನೇ ಪಿಕ್ಚರ್ಗೆ ಬಂದಿದ್ದಾರೆ. ಆ ಶಿವನೇ ಕಾಪಾಡ್ತಾರೆ ಸರ್ ಈ ಪಿಕ್ಚರಲ್ಲಿ. ನೀವು ಏನೇನು ಹೇಳ್ಬೇಕು, ಏನೇನು ನೊಂದಿದ್ದೀರೋ ಎಲ್ಲ ಶಿವನೇ ಕಾಪಾಡ್ತಾನೆ. ಸಾಹಿತ್ಯನೂ ಹಂಗೆ ಇದೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಜುಡಾ ಸಾಂಡಿ ಅವರು ಎಷ್ಟು ವಂಡರ್ಫುಲ್ ಮ್ಯೂಸಿಕ್. ಕನ್ನಡದಲ್ಲಿ ಮುಡುಬಿ ಶಿಲ್ಪಾ ಮುಡುಬಿ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹಾಡನ್ನು. ಅಫ್ಕೋರ್ಸ್ ಮಂಗ್ಲಿ ತೆಲುಗುನಲ್ಲಿ 2 ಇವತ್ತು 6 ಗಂಟೆ 3 ನಿಮಿಷಕ್ಕೆ ಲಾಂಚ್ ಮಾಡೋದು. 6 ಹಾಡಿದೆ ಟೋಟಲಿ. ಎಲ್ಲ ಅದ್ಭುತವಾದ ಗಾಯಕರನ್ನ. ಅವ್ರು ಯಾವುದರಲ್ಲೂ ಕಾಂಪ್ರಮೈಸ್ ಆಗಲ್ಲ ಪ್ರಕಾಶ್ ಅವರು, ಯಾವುದ್ರಲ್ಲೂ ಆಗೋದಿಲ್ಲ. ನೆನ್ಬಿಟ್ಟು ಸಿಕ್ಕಾಪಟ್ಟೆ ಬ್ಯಾಂಕ್ ಆಫ್ ಪ್ರಕಾಶ್ ಅಂತ 500 ಕೋಟಿ ಇದೆ ಅಂತ ನಾನು ಅವ್ರದ್ದು ಹೇಳ್ತಾ ಇಲ್ಲ. ಅವ್ರೊಂದು ಛಲ ಇದೆ. 500 ಕೋಟಿ ಇದು ಹೇಳ್ಬೋದು, ನನಗೆ ಗೊತ್ತಿಲ್ಲ, ಬಟ್ ಒಂದು ಛಲ ಇದೆ. ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು, ಸಾಧನೆ ಮಾಡಬೇಕು, ದೊಡ್ಡ ಹೆಸರು ಮಾಡಬೇಕು ಅಂತ. ಅವ್ರು ಮೊನ್ನೆ ಬಂದಾಗ ಒಂದೇ ಮಾತು ಹೇಳಿದ್ರು, ಸರ್ ಎಷ್ಟು ಸರ್ ನಿಮಗೆ ರಾಯಲ್ಟಿ ಕೊಡಬೇಕು. ಎಲ್ಲಿ ಸರ್ ರಾಯಲ್ಟಿನೇ ಕೊಡಲಿಲ್ಲ ಯಾವ ಆಡಿಯೋ ಕಂಪ್ನಿನೂ. ನಮ್ಗೆ ಒಂದೇ ಸಂಸ್ಥೆ ಗೊತ್ತಿರೋದು ಲಹರಿ. ನೀವು ಏನು ಕೊಡ್ತಿರೋ ನೀವು ಮಾಡಿ ಸರ್. ಅದನ್ಬಿಟ್ಟು ನಾನು ಇವತ್ತವರೆಗೂ ಯಾವ ನಿರ್ಮಾಪಕರು ಕೂಡ ಲಹರಿ ಸಂಸ್ಥೆ MRT ಮ್ಯೂಸಿಕಲ್ಲಿ ಫ್ರೀಯಾಗಿ ಮಾಡಿಲ್ಲ, ಬರೀ ಕೈನಲ್ಲಿ ಕಳಿಸಿಲ್ಲ. ಖಂಡಿತ ಒಳ್ಳೆ ಮೊತ್ತ ಕೊಟ್ಟಿದ್ದೀವಿ. ಅದು ರಿಕವರಿನೂ ಆಗುತ್ತೆ, ನೀವು ಪಿಕ್ಚರು ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ನಿರ್ದೇಶಕರು ಹೆಸರು ಬರ್ತೇನೆ, ಅಭಿಷೇಕ್ ಯೋಡನೆ ವಂಡರ್ಫುಲ್ ಜಾಬ್. ಟ್ರೈಲರ್ ಎಲ್ಲ ತೋರಿಸಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ನಿಮ್ಗೆ ಒಳ್ಳೇದಾಗಲಿ ಸರ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನು ಹೆಸರಿಟ್ಟಿದ್ದೀರೋ ಈ 6ನೇ ಸಿನಿಮಾನಲ್ಲಿ 5 ಸಿನಿಮಾ ದುಡ್ಡು ಬರಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಕಣ್ಣು ಬ್ಲಿಂಕ್ ಮಾಡಿ ಸ್ಟೇಜ್ ಕರಿಬೇಕಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ, ಬಟ್ ಇವ್ರು ಮಾತ್ರ ಸೆಲೆಕ್ಟ್ ಮಾಡೋ ಸಬ್ಜೆಕ್ಟ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ, ಕ್ಯಾರೆಕ್ಟರ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ. ಅಂಡ್ ಸ್ಯಾಂಡಲ್ವುಡ್ ನ ಪ್ರಾಮಿಸಿಂಗ್ ಆಕ್ಟರ್ ಆಗಿದ್ದವರು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋ ಒಂದು ಹಾದಿಯಲ್ಲಿದ್ದಾರೆ.
ದ ವೆರಿ ಹ್ಯಾಂಡ್ಸಮ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಾಯಕ ನಟ ದೀಕ್ಷಿತ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಮೊದಲಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಸ್ವಾಗತ. ಸುಮಾರು 1 ವರ್ಷ ಆದಮೇಲೆ ಮತ್ತೆ ಭೇಟಿ ಆಗ್ತಾ ಇದ್ದೀವಿ. ಹೋದ ವರ್ಷ ಇದೇ ಸಮಯದಲ್ಲಿ ಬ್ಲಿಂಕ್ ಸಿನಿಮಾ ರಿಲೀಸ್ ಆಗಿತ್ತು, ಆಜು ಬಾಜು. ಸೊ ಆ ಸಮಯದಲ್ಲಿ ಭೇಟಿಯಾಗಿದ್ವಿ. ಹಾಡು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಯ್ತಾ ಹಾಡು? ಸೊ ಎಸ್, ಈ ಇಡೀ ಹಾಡನ್ನ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸ್ಯಾಂಡಿ ಅವ್ರಿಗೆ ಹೋಗಬೇಕು. ಆ್ಯಂಡ್ ಇದನ್ನು ಹಾಡಿದಂಥ ಶಿಲ್ಪ ಅವರು, ಆ್ಯಂಡ್ ತೆಲುಗುವಲ್ಲಿ ಹಾಡಿದಂಥ ಮಂಗಲಿ ಅವರು, ಆ್ಯಂಡ್ ಲಿರಿಕ್ಸ್ ಬರೆದಂಥ ನಾಗೇಂದ್ರ ಶರ್ಮಾ ಅವರು. ನೋಡಿದೆ, ಎಲ್ಲಿದ್ದಾರೆ? ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳಿದಾಗಲೇ ತುಂಬ ಇಷ್ಟಪಟ್ಟಿದ್ವಿ. ಇಡೀ ತಂಡ ಭಾಳ ಇಷ್ಟಪಟ್ಟು ಮಾಡಿದಂಥ ಹಾಡಿದ್ದು. ಅಷ್ಟೇ ಚೆನ್ನಾಗಿ ತೆಲುಗುಲಿ ವಿಜಯ್ ಕುಮಾರ್ ಅವರು ಕೂಡ ಬರೆದಿದ್ದಾರೆ. ಆ್ಯಂಡ್ ಈ ಹಾಡು ನನಗೆ ತುಂಬ ಸ್ಪೆಷಲ್. ಯಾಕಂತಂದರೆ ನನ್ನ ನಿರ್ದೇಶಕರಿಗೆ ಗೊತ್ತಿಲ್ಲವೋ ಗೊತ್ತಿಲ್ಲ, ನನಗೆ ಪಾಠ ಮಾಡಿದಂಥ ನನ್ನ ಗುರುಗಳು ಈ ಹಾಡಲ್ಲಿದ್ದಾರೆ. ನಾನು ಪಾಠ ಮಾಡಿದಂಥ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿದ್ದಾರೆ. ಸೊ ನಮ್ಮ ಇಡೀ ಆಪ್ ಸಂಸ್ಥೆಯ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ. ಇದನ್ನು ಕೊರಿಯೋಗ್ರಾಫ್ ಮಾಡಿದ್ರು ದರ್ಶನ್ ಅಂಡ್ ತಂಡ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಡೇ 1ನಿಂದ ಇವತ್ತವರೆಗೂ ಸುಮಾರು 1.5-2 ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಹೇಳಿದ್ದು ಒಂದೇ, ಆವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡೋಣ ಅಂತ. ಅದನ್ನು ಇವಾಗ ಒಂದೊಂದಾಗಿ ಪ್ರತಿದಿನ ಕರೆದು ಅದ್ರ ಪ್ಲ್ಯಾನ್ಸ್ಗಳನ್ನ ಮಾತಾಡ್ತಾ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಬೃಂದ, ಥ್ಯಾಂಕ್ ಯು. ಈಸ್ ಜಸ್ಟ್ ಏನಂತೀರ, ಮೊದಲನೇ ಹಾಡು. ಮುಂದೆ ಇನ್ನೂ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಈ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕನ್ನಡದಲ್ಲಿ ಸಿನಿಮಾಗಳನ್ನ ಮಾಡಿ ತಮ್ಮ ನಟನೆಗೆ ಸೈ ಅಂತ ಅನ್ನಿಸ್ಕೊಂಡಿರೋ ಮುದ್ದಾದ ಬೆಡಗಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಾಯಕ ನಟಿ ಬೃಂದ ಆಚಾರ್ಯ ಇವತ್ತು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ದಯವಿಟ್ಟು ವೇದಿಕೆಗೆ ಬಂದು 2 ಮಾತುಗಳನ್ನ ಆಡ್ಬೇಕು ಪ್ಲೀಸ್. ಏನಾಯ್ತು? ನೀವೇ ತೆಗ್ಬಿಡಿ. ದೊಡ್ಡವ್ರು ತೆಗಿಬೇಕಂತೆ ದೃಷ್ಟಿ ತಾಗಲ್ಲ ಅಂತ. ಓಂ ನಮಃ ಶಿವಾಯ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ದಿನಗಳ ನಂತರ ಸಿಗ್ತಾ ಇದ್ದೀವಿ. ತುಂಬಾ ವಿಷಯಗಳಿದೆ ಶೇರ್ ಮಾಡ್ಕೊಳ್ಳಕ್ಕೆ. ಇವತ್ತು ಶಿವನನ್ನ ನೆನೆಸ್ಕೊಂಡು ಶುಭಾರಂಭ ಆಗ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ. ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಹರ ಓಂನ ಲಿರಿಕಲ್ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಹಾಡು ಹೇಗ್ ಮೂಡ್ ಬಂದಿದೆ ಅಲ್ಲ, ಅದ್ರ ಬಗ್ಗೆ ನನಗೆ ತುಂಬಾನೇ ಖುಷಿ ಇದೆ. ಚಾಂಟಿಂಗ್ ಕೇಳ್ತಾ ಇದ್ರೆ ಒಂದು ಬೇರೆನೇ ರೀತಿ ವೈಬ್ರೇಷನ್ ಅನ್ಸುತ್ತೆ ನೀವು ಹೇಳ್ದಾಗೇನೆ, ವಿಚ್ ಇಸ್ ವೆರಿ ಟ್ರೂ. ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ, ತುಂಬಾನೇ ಚೆನ್ನಾಗಿ ಹಾಡಿದ್ದಾರೆ, ಎಲ್ಲ ಹೇಳಿದ್ದಾರೆ ಆಲ್ರೆಡಿ. ಅದನ್ನ ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್, ನಮ್ಮ ಡೈರೆಕ್ಟರ್ ಆ್ಯಂಡ್ DOP ಸರ್, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾನೇ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಇನ್ಫ್ಯಾಕ್ಟ್ ಪ್ರತಿದಿನ ಶುರುವಾಗೋದು ಶಿವನನ್ನ ನೆನೆಸ್ಕೊಂಡು, ಆ್ಯಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನನ್ನ ನೆನೆಸ್ಕೊಂಡು. ಆ್ಯಂಡ್ ನನ್ನ ಶಿವನ ಪ್ಲೇ ಲಿಸ್ಟ್ ಅಲ್ಲಿ ಅತಿ ಹೆಚ್ಚು ಕೇಳಿದಂಥ ಸಾಂಗ್ ಇದು. ಒಮ್ಮೊಮ್ಮೆ ಕೇಳ್ತಾ ಮರ್ತು ಜೋರಾಗಿ ಮನೇಲಿ ಹಾಡ್ತಾ ಇರ್ತಿದ್ದೆ. ಐ ಗೆಸ್ ನನ್ನ ನೇಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ. ಸಾರಿ ಸರ್, ಕುಡಂಟ್ ಹೆಲ್ಪ್. ಬಟ್ ನನಗೆ ಅದೇ ತುಂಬಾನೇ ಇಷ್ಟ ಆದಂಥ ಸಾಂಗ್ ಇದು. ಅಷ್ಟು ಮೀನಿಂಗ್ಫುಲ್ ಆಗಿದೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬರೀ ಆರಂಭ ಅಷ್ಟೇ. ಇನ್ನು ತುಂಬಾ ಸತಿ ಮೀಟ್ ಮಾಡೋಕ್ಕಿದೆ, ತುಂಬಾ ಕಾಂಟೆಂಟ್ ಕೊಡೋಕ್ಕಿದೆ, ಮೂವಿ ಕೂಡ ಕೊಡೋಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಮೇಲೆ ಶಿವನ ಕೃಪೆ ಇರಲಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಮ್ಯಾಮ್, ನೀವು ಲಾಸ್ಟ್ ಬೆಂಚಲ್ಲಿ ಕೂತಿದ್ರೆ ನಿಮ್ಮನ್ನು ಮಿಸ್ ಮಾಡೋದಕ್ಕೆ ಆಗಲ್ಲ ನಾವು. ಪ್ಲೀಸ್ ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಹಾಗೆ ದರ್ಶನ್ ಸರ್ ಕೂಡ ದಯವಿಟ್ಟು ಪ್ಲೀಸ್. ಬ್ಯೂಟಿಫುಲ್ ಕೊರಿಯೋಗ್ರಫಿ ಮ್ಯಾಮ್, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಹಾಡು. ಅಂಡ್ ಎಸ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದ ಹಾಡನ್ನ ಅಭಿಷೇಕ್
ಅಭಿಷೇಕ್ ನನ್ನ ಸ್ಟೂಡೆಂಟ್. ಸೊ ಅಭಿಷೇಕ್ ಇದನ್ನ ಯಾರಾದ್ರೂ ಒಳ್ಳೆ ಕೊರಿಯೋಗ್ರಾಫರ್ ಕೊಡ್ಬೋದು ಅಂತ ಹೇಳಿದಾಗ ನನ್ನ ಸ್ಟೂಡೆಂಟ್ ಆಗಿರೋದು ದರ್ಶನ್ ಹೆಸರು ಹೇಳಿದೆ. ದರ್ಶನ್ ಹೆದರಿಕೆ ಆಯ್ತು ಬಹುಶಃ, ನಾನು ಹೆಂಗ್ ಮಾಡ್ಲಿ ಇದನ್ನ ಅಂತ. ನಾನು ಇದ್ದೀನಿ ಮಾಡಿ ಅದೊಂಥರ ಫೋಕ್ ಇದಿರುವಂಥದ್ದು ಮಾಡ್ಬೋದು ಅಂತ ಹೇಳಿದೆ. ಹಾಗಾಗಿ ಕೊರಿಯೋಗ್ರಾಫರ್ ಅಲ್ಲ, ಸ್ಟಿಲ್ ಏನೋ ಒಂದು ಆ ಹಾಡಿನ ಆತ್ಮನ ಹಿಡ್ಕೊಂಡು ಅದಕ್ಕೊಂದು ನ್ಯಾಯ ಸಲ್ಲಿಸಿರ್ಬೋದು ನಾವಷ್ಟೇ. ಏನೋ ಅದ್ಭುತ ಹಾಡು ಏನೋ ಅಂತ ಕೊರಿಯೋಗ್ರಾಫರ್ ನಾನು ಹೇಳಲ್ಲ. ಬಟ್ ಇವರು ತುಂಬಾ ಕಷ್ಟಪಟ್ಟಿದ್ದಾರೆ, ದರ್ಶನ್ ಆ್ಯಂಡ್ ಗ್ಯಾಂಗ್ ತುಂಬಾ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇದೊಂದು ಅವಕಾಶ ಕೊಟ್ಟ, ಅದು ಅವಕಾಶ ಅಲ್ಲ ಆಕ್ಚುಲಿ, ಅದು ಹಾಗೆ ಆಗ್ತಾ ಹೋಯ್ತು ಆಕ್ಚುಲಿ ಅಲ್ವಾ ಅಭಿ? ಹೀಗಾಗ್ಬೇಕಾಗಿತ್ತು. ಒಳ್ಳೆ ಹಾಡಿದೆ, ಆ ಹಾಡನ್ನ ಜನರಿಗೆ ತಲುಪಿಸೋಲ್ಲಿ ಸುಮ್ಮನೆ ಕುಡಿದು ಕುಪ್ಪಳಿಸಿ ಮಾಡೋ ಬದಲು ಅದರ ಆತ್ಮದ ಮೂಲಕ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಹುಶಃ ಈ ಸಿನಿಮಾನ ಅದನ್ನ ಕೊರಿಯೋಗ್ರಾಫ್ ಅಂತ ಹೇಳೋದು ಬೇಡ, ಅದು ಏನೋ ಎಲ್ಲರೂ ಸೇರಿ ಒಂದು ಸಂಯೋಜನೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಬಹಳ ಒಳ್ಳೆ ನಟ ನಟಿಯರು ಮುದ್ದಾಗಿರೋ 2 ಪೇರಿದೆ. ಒಂದು ಪೇರು, ಅದರ ಜೊತೆಯಲ್ಲಿ ಬಹಳ ತುಂಟಾಟ ಮಾಡುವಂತಹ ಸ್ನೇಹಿತರಿದ್ದಾರೆ, ಕೂಳೆ ಎಬ್ಬಿಸುವ ಸ್ನೇಹಿತರಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ಖುಷಿಯಿಂದ ಹೇಳ್ಕೊಂಡು 11 ಜನ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಡೈರೆಕ್ಟ್ರು ನನ್ನವರೇ ಇದ್ದಾರೆ. ಹಾಗಾಗಿ ಇದೊಂಥರ ಹೋಮ್ ಪ್ರೊಡಕ್ಷನ್ ತರ. ಥ್ಯಾಂಕ್ ಯು ಪ್ರಕಾಶ್ ಸರ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಈಗ ಈ ಸಿನಿಮಾದ ಹಾಡು ಅದೊಂಥರ ಕೇಳಿದಾಗ ಎಲ್ರು ಚೆನ್ನಾಗಿದೆ ಅಂತಿದ್ರು. ತುಂಬಾ ಸಮಯದ ನಂತರ ಶಿವನನ್ನ ನಾವು ಪೂರ್ತಿಯಾಗಿ ಒಂದು ಹಾಡಲ್ಲಿ ಬಳಸ್ಕೊಂಡು ಸಿನಿಮಾಕ್ಕೆ ಅಳವಡಿಸ್ಕೊಂಡಾಗ ಒಂದು ಬೇರೆ ರೀತಿಯ ಒಂದು ವ್ಯಾಲ್ಯೂ ಅದರಲ್ಲಿ ಇದೆ. ಆ ಐಡಿಯಾ ಅದರ ಮಾತುಗಳಲ್ಲಿ, ಹಾಡಿನ ಸಾಹಿತ್ಯದಲ್ಲಿ ಸಾಹಿತ್ಯ ರಚಿಸಿದವರಿಗೆ, ಅದನ್ನ ಮ್ಯೂಸಿಕ್ ಕಂಪೋಸ್ ಮಾಡಿ ಎಲ್ರಿಗೂ ನಿಜವಾಗಿ ಹಾಡಿದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತೆಲುಗು ವರ್ಷನ್ಗೆ ನಾವು ಕೇಳಬೇಕು, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಹಾಗಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ಕ್ಯಾಮ್ರಾಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಮರೆಯೋಕ್ಕಾಗೋ ಸಾಧ್ಯನೇ ಇಲ್ಲ. ದೀಕ್ಷಿ ನನ್ನ ಮಗೋದು ಆ್ಯಂಡ್ ಬೃಂದಾ, ಎಲ್ಲರ ಸಪೋರ್ಟ್ ಇದೆ ಆ ಹಾಡಲ್ಲಿ. ಎಲ್ಲರೂ ಇಂಟ್ರಾಕ್ಷನ್, ಅಷ್ಟು ಜನ ಸಪೋರ್ಟಿಂಗ್ ಆಕ್ಟರ್ಸು ಈ ಹಾಡಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀರೋಯಿನ್ ಇಲ್ಲ ಅಲ್ಲದೆ ಸಪೋರ್ಟಿಂಗ್ ಆಕ್ಟರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಆ ಇದರಲ್ಲಿ. ಹಾಗಾಗಿ ಹಾಡನ್ನ ನೋಡಬೇಕು, ಕೇಳೋದು ಎಷ್ಟು ಇಂಪಾರ್ಟೆಂಟು, ಹಾಡು ನೋಡಿದಾಗಲೂ ಅಷ್ಟೇ ಖುಷಿ ಸಿಗುತ್ತೆ. ಓವರ್ ಟು ದರ್ಶನ್, ಪಾಪ ಅವನು ನೋಡ್ತಾ ಇದ್ದಾರೆ. ಹಂಗೇನಿಲ್ಲ. ಫಸ್ಟ್ ಆಫ್ ಆಲ್ ದೀಕ್ಷಿತ್ ಸರ್, ಉಷಾಮ್ಗೆ ತುಂಬ ಥ್ಯಾಂಕ್ಸ್. ಆಪ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಆ್ಯಂಡ್ ಅಭಿ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ NYD ಸ್ಟುಡಿಯೋ, ನಿತಿನ್ ಆ್ಯಂಡ್ ಯುಗಂಧರ್ ನನ್ನ ಜೊತೆ ಕೊರಿಯೋಗ್ರಫಿಗೆ ಸಹಾಯ ಮಾಡಿದಂತಹ ಇಬ್ಬರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ಟಿಸ್ಟ್ ನಿಖಿತಾ ಮತ್ತು ಅಶ್ವಿನಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಸಾಂಗ್ ನೋಡಿ ಎಲ್ಲರೂ, ವಿಜುವಲ್ಸ್ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಸಂಜೆ. ಸರ್ ಹಾಯ್ ಸರ್. ಇಲ್ಲಿ ನಡೆದಿರ್ತಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಗುಡ್ ಈವ್ನಿಂಗ್. ಶಿವನ ಬಗ್ಗೆ ಏನು ಹೇಳೋಕ್ಕೂ ನಾವು ತುಂಬ ಕಮ್ಮಿನೇ. ಆ ಶಿವ ಕೊಟ್ಟಿರೋ ಜ್ಞಾನದಲ್ಲಿ ಒಂದು ಸ್ವಲ್ಪ ನಾವೇನೋ ಹೇಳಿದ್ವಿ ಅಷ್ಟೇ. ಜೊತೆಗೆ ಅಭಿ ಸರ್ ನನಗೆ ಆಲ್ಮೋಸ್ಟ್ ಒಂದು 7-8 ಇಯರ್ಸಿಂದ ಅಭಿ ಸರ್ ಗೊತ್ತು. ಹಾಗೆ ಪ್ರಕಾಶ್ ಸರ್ ಕೂಡ, ಅವನಿ ಶ್ರೀಮನ್ನಾರಾಯಣ ಕೂಡ ಪರಿಚಯ. ಸೊ ಇದು ಪ್ರಕಾಶ್ ಸರ್ ಯಾವಾಗಿದ್ರು ಒಂಥರ ಫ್ರೀ ಹ್ಯಾಂಡ್, ನೀನು ಏನು ಬೇಕಾದ್ರೂ ಮಾಡಪ್ಪ ಅನ್ನೋ ಥರ. ಯಾಕೆ ಆ್ಯಕ್ಚುಲಿ ಕ್ರಿಯೇಟಿವ್ ಇದಕ್ಕೆ ಪ್ರಕಾಶ್ ಸರ್ ಅಷ್ಟೊಂದು ಇದೇ ಮಾಡಲ್ಲ, ನಮಗೆ ಬಿಟ್ಬಿಡ್ತಾರೆ. ಸೊ ಅದೊಂದು ಈ ಥರ ಸಾಂಗ್ ಕ್ರಿಯೇಟ್ ಆಗಬೇಕು ಅಂದರೆ ಈ ಥರದೊಂದು ಸಪೋರ್ಟ್ ಇರಬೇಕು. ಜೊತೆಗೆ ಈ ಫಿಲ್ಮದು ವಿಜುವಲ್ ಐಡಿಯಾ ಏನಿದೆ ಅದನ್ನು ನಿಮಗೆ ಈ ಲಿರಿಕಲ್ ವಿಡಿಯೋ ತುಂಬ ಗೊತ್ತಾಗುತ್ತೆ. ಈ ಥರ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸು ಈ ಸಿನಿಮಾಲಿ ಅಲ್ಲಲ್ಲಿ ನಿಮಗೆ ಡೈರೆಕ್ಟರ್ ಕೊಡ್ತಾ ಹೋಗ್ತಾರೆ. ಸೊ ಇದು ಒಂಥರ ಆ ವಿಜುವಲ್ ಐಡಿಯಾಗೆ ಈ ಸಾಂಗ್ ಒಂಥರ ಟೀಸರ್ ಇದ್ದಂಗೆ. ಯಾಕಂದ್ರೆ ಅವರು ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ವಿಜುವಲ್ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಯಾಕಂದ್ರೆ ನಾನು ಸಿನಿಮಾ ನೋಡಿ ಇದನ್ನ ಹೇಳ್ತಾ ಇದೀನಿ. ಸೊ ಇದನ್ನ ನೀವು ನೋಡಿದ್ರೆ ಸಿನಿಮಾಲಿ ನಾವು ಏನು ವಿಜುವಲ್ ಆಸ್ಪೆಕ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರ ಕಂಟೆಂಟ್ನ ತಲುಪಿಸೋದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಈ ಸಾಂಗ್ನ ಇದೊಂಥರ ಲೈಫ್ ಟೈಮ್ ಸಾಂಗ್ ಥರ. ಶಿವ ಎಷ್ಟೋ ಯುಗಗಳಿಂದ ಇದೆ. ಸೊ ಈ ಸಾಂಗು
ಆ ಥರ ಆಗಲಿ ಅಂತ ನನ್ನ ಒಂದು ಪ್ರಾರ್ಥನೆ. ನೋಡೋಣ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಏನ್ ಸ್ಕೆಚ್ ಹಾಕೊಂಡು ಏನ್ ರಾಬರಿ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಳೇಬೇಕು. ಈಗ ಈ ಗ್ಯಾಂಗ್ ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅಶ್ವಿನ್, ಶ್ರೇಯಸ್, ಶ್ರೀವತ್ಸ ಮತ್ತೆ ವಿನೀತ್, ದಯವಿಟ್ಟು ನಿಮ್ಮ ಗ್ಯಾಂಗ್ ಅನ್ನ ಕರ್ಕೊಂಡು ಎಲ್ಲರೂ ವೇದಿಕೆಗೆ ಬರಬೇಕು. ಇಲ್ಲಿ ಏನಾದ್ರು ಧಾರಣೆ ಮಾಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಹೋಗಿ ನನಗೆ ಮೈಕ್ ಕೊಟ್ಟಿದ್ದಾರೆ ಮೊದಲೇ, ನಾನು ನರ್ವಸ್ ಅಷ್ಟೆಲ್ಲ ಮಾತಾಡಲ್ಲ. ಸೊ ಫಸ್ಟು ನಾವು ಇವಾಗ ಹೆಂಗಿದೀವಿ, ತುಂಬ ಸೈಲೆಂಟ್ ಆಗಿದ್ದೀವಿ. ಆ್ಯಕ್ಚುಲ್ ಆಗಿ ಸೆಟ್ಟಲ್ಲಿ ಹಂಗೆ ಇರ್ತಾರಿಲ್ಲ. ಅಭಿಸರ್ ಯೂಶಲ್ ಆಗಿ ಮೊಬೈಲ್ ಯೂಸ್ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಹೇಳೋರು. ಬಟ್ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಅನ್ಕೋತೀವಿ. ಅದ್ರ ಜೊತೆಗೆ ಇದು ಫಸ್ಟ್ ಟೈಮ್ ನಾವು ಈ ಸಾಂಗ್ ಕೇಳಿದಾಗ ಎಲ್ಲರೂ ಒಂಥರ ವೈಬ್ ಮಾಡ್ತಾರೆ. ಯೂಶಲ್ ಆಗಿ ಆ ಜಾಗದಲ್ಲಿ ಹೆಂಗಿತ್ತೋ ಅದೇ ವೈಬ್ಗೆ ಒಂಥರ ನಾವೆಲ್ಲರೂ ಇನ್ವಾಲ್ವ್ ಆಗಿ ಆ ಸಾಂಗ್ ನ ಅಷ್ಟು ಕೇಳ್ತಾ ಇದ್ವಿ. ಆಮೇಲೆ ನಾನು ಅಭಿಸರ್ ಕೇಳ್ತಾರೆ, ಸರ್ ಈ ಸಾಂಗ್ ಒಂಚೂರು ಕಳಿಸ್ಕೊಡ್ತೀರಾ ಅಂತ. ಬಟ್ ಅವರು ಫೈನಲಿ ಕೊಡ್ಲಿಲ್ಲ ನಮಗೆ. ಅಂಡ್ ಮೋರೋವರ್ ಶಿವ ಇಸ್ ಮೈ ಫೇವ್ರೆಟ್ ಗಾಡ್. ಅದ್ರ ಜೊತೆಗೆ ಈಸ್ ಕಾಲ್ಡ್ ಆಸ್ ಆದಿಯೋಗಿ. ಆದಿಯೋಗಿ ಅಂದ್ರೆ ಈಸ್ ದ ಫಸ್ಟ್ ಸೈಂಟ್. ಸೊ he is beyond birth and the death. ಅಂದ್ರೆ ಅವ್ರಿಗೊಂದು ಇನ್ಫಿನಿಟ್ ಪವರ್ ಇದೆ. ಸೊ ಅಂಡ್ ದಿಸ್ ಸಾಂಗ್ ಆಲ್ಸೋ ರಿಮೈಂಡ್ಸ್ ಮಿ ಆಫ್ ದಟ್ ಒನ್. ಅಂಡ್ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಷನ್ಸ್ ಏನ್ ನೋಡಿದ್ದೀರಾ, ಇವಾಗ ನನಗೆ ಗೊತ್ತಿರೋ ಪ್ರಕಾರ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಅಂಡ್ AI ಯುಟಿಲೈಸೇಷನ್ ಇದ್ರಲ್ಲಿ ಗೊತ್ತಾಗ್ತಾರೆ. ಬಟ್ ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಾಗಿದೆಯೋ ಅಲ್ಲೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅದರದ್ದು ಕಲರ್ ಆಗಲಿ, ಕಲರ್ ಗ್ರೇಡಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಲಿರಿಕಲ್ ವಿಡಿಯೋ ನೀವೇನ್ ನೋಡಿದ್ದೀರಾ, ವಿಜುವಲಿ ಇನ್ನೂ ತುಂಬಾ ಚೆನ್ನಾಗಿ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹರ ಓಂ. ಸಾಂಗು ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ನೀವು ದುಃಖದಲ್ಲಿ ಕೇಳಿದ್ರೆ ನಿಮ್ಗೊಂದು ಎನರ್ಜಿ ಸಿಗುತ್ತೆ, ನೀವು ಖುಷಿಯಾಗಿ ಕೇಳಿದ್ರೆ ಇನ್ನು ಎನರ್ಜಿ ಡಬಲ್ ಆಗುತ್ತೆ. ಶಿವನ್ ಕೃಪೆ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಅದಕ್ಕೆ ತುಂಬಾ ಒಳ್ಳೆ ಸಿನಿಮಾ ಮಾಡಿದೀವಿ. ನೆಕ್ಸ್ಟ್ ನಿಮ್ಮ ಕೃಪೆ ಇರಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿ ಬಗ್ಗೆ ಹೇಳಬೇಕು ಅಂದರೆ, ಲೈಕ್ ಈ ಸಿನಿಮಾ ಜರ್ನಿ ಒಂದು 6 ವರ್ಷದಿಂದ ನಾನು ಮತ್ತು ಅಭಿ ತುಂಬ ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಪ್ರಕಾಶ್ ಸರ್, ನೀವು ಅವ್ರಿಗೆ ಬೆಂತಟ್ಟಿ ಈ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಈ ಸಾಂಗ್ ಬಗ್ಗೆ ಏನಂದರೆ, ಲೈಕ್ ಶಿವನ ಬಗ್ಗೆ ಐ ಮೀನ್ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವು. ಶಿವ ದೊಡ್ಡ 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 ದೇವರು. ಆ್ಯಂಡ್ ತುಂಬ ನರ್ವಸ್ ಆಗ್ತಿದೆ. ತುಂಬ ದಿನದ ನಂತರ ಸ್ಟೇಜ್ ಬಂದು ನಿಂತ್ಕೊಂಡಿದ್ದೀನಿ. ಇವ್ರಿಗೆ ಬೇರೆ ಬಿಟ್ಬಿಟ್ಟೆ ಮಾತಾಡೋದಕ್ಕೆ. ಇರೋದೆಲ್ಲ ಇವರೇ ಮಾತಾಡ್ಬಿಟ್ಟಿದ್ರು. ಅಲ್ಲ, ಅದೇ ತಪ್ಪಾಗಿದ್ದಲ್ಲಿ. ಸರಿ, ಹಾಡು ಚೆನ್ನಾಗಿ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ನನಗೆ ಈ ಮೂವಿಲಿ ಅವಕಾಶ ಕೊಟ್ಟವರು ಎಲ್ಲರೂ ಕೊಟ್ಟಿದ್ದಾರೆ. ಅಂದ್ರೆ ದೀಕ್ಷಿತ್ ಸರ್, ಉಷಾಮ್ಮ ಮತ್ತೆ ಅಭಿಷೇಕ್ ಸರ್. ಫಸ್ಟ್ ಮೂವಿ ನಂದು, ಇದು ಲೀಡ್ ರೋಲಲ್ಲಿ. ದೊಡ್ಡವರು ಎಲ್ಲರೂ ಮಾತಾಡಿದ್ದಾರೆ, ನಾನೇನು ಮಾತಾಡೋಂಗಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿ ಮೂವಿಗೆ. ಥ್ಯಾಂಕ್ ಯು. ಅಭಿಷೇಕ್ ಕಾಸರಗೋಡು ಸರ್, ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನ ಆಡ್ಬೇಕು ಪ್ಲೀಸ್. ನಮಸ್ತೆ ಎಲ್ಲರಿಗೂ. ನೀವೀಗೇನು ನೋಡಿದ್ದೀರಾ ಇದು ಲಿರಿಕಲ್ ವಿಡಿಯೋ. ಇಲ್ಲಿ ನಿಮ್ಗೆ ಆ್ಯಕ್ಚುಯಲ್ ಸಿನಿಮಾ ವಿಜುವಲ್ಸ್ ಇಲ್ಲ. ಅಂದರೆ AI ಯೂಸ್ ಮಾಡಿ ತುಂಬ ವಿಜುವಲ್ಸ್ ನೀವು ನೋಡ್ತೀರಾ ಇದರಲ್ಲಿ. ಸಿನಿಮಾದ ವಿಜುವಲ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಮತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಟೀಮ್ ಅವ್ರು ಎಲ್ಲರಿಗೂ, ಡೈರೆಕ್ಟರ್ಗೆ, ಪ್ರಕಾಶ್ ಸರ್ಗೆ, ಮತ್ತು ದೀಕ್ಷಿತ್, ಬೃಂದ ಅವ್ರಿಗೆ, ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಸಾಂಗ್ನ, ಆದಷ್ಟು ರೀಚ್ ಆಗಲಿ. ಇನ್ನೊಂದಷ್ಟು ಕಂಟೆಂಟ್ಸ್ಗಳಿದೆ, ಅದು ರಿಲೀಸ್ ಮಾಡ್ತಾರೆ ಈಗ ಸದ್ಯದಲ್ಲೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಸಾಂಗ್ ವಿಜುವಲ್ಸ್ ಬಿಡ್ತೀವಲ್ಲ, ಹಾಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈಗೇನು ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗಳಲ್ಲಿ ಸಿಂಪಲ್ ಸುನಿ ಸರ್ ಜೊತೆ ಕೆಲಸ ಮಾಡಿ ಡೈರೆಕ್ಷನ್ ಮಾಡಬೇಕು ಅಂತ ಬಹಳಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡು ಇವಾಗ ಅವರ ಮೊದಲನೇ ಹೆಜ್ಜೆನ ಡೈರೆಕ್ಟರ್ ಆಗಿ ಇಟ್ಟಿದ್ದಾರೆ. ಎಸ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಿರ್ದೇಶಕರು ಅಭಿಷೇಕ್ ಸರ್ ತಮ್ಮ ಮೊದಲನೇ ಡೈರೆಕ್ಷನ್ ಮಾಡಿದ್ದಾರೆ. ಅಂಡ್ ಅವ್ರ ಹತ್ರನೇ ಕೇಳೋಣ ಹೇಗಿತ್ತು ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್. ಬನ್ನಿ ಸರ್ ಪ್ಲೀಸ್. ಅಭಿಷೇಕ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು.
ಸರ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ಫುಲ್ ಫ್ಲೆಡ್ಜ್ ಆಗಿ ನೀವು ಡೈರೆಕ್ಟ್ ಮಾಡಿದಿರೋ ಒಂದು ಸಿನಿಮಾನ. ಥ್ಯಾಂಕ್ ಯು ಮೇಡಮ್. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲರೂ ಆದ್ಮೇಲೆ ಹೇಳಿದ್ರೆ ವಿಷಯ ಬಂದಿರಬೇಕಂತ ಲಾಸ್ಟಿಗೆ ಬಂದಿದ್ದೀನಿ. ಗೊತ್ತಾಯ್ತು ನಮಗೆ. ಸರ್ ಥ್ಯಾಂಕ್ ಯು ಪ್ರಕಾಶ್ ಸರ್, ನನಗೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಅದರಲ್ಲಿ ಸರ್ ಥ್ಯಾಂಕ್ ಯು. ನಮ್ಮದು ಸಾಂಗ್ ನಿಮ್ಮದು ಬಂದರೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಈ ಸಾಂಗ್ ಆ್ಯಕ್ಚುಲಿ ನಾವು ಸ್ವಲ್ಪ ಯೂಸ್ ಮಾಡ್ಕೊಂಡೇ ಮಾಡಿದ್ದೀವಿ. ಯಾಕೆಂದರೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಲಿರಿಕಲ್ಗೆ ಫಸ್ಟ್ ಫ್ರೆಶ್ ಆಗಲಿ ಅಂತ ಅನ್ಕೊಂಡು ಮಾಡಿದ್ದೀವಿ. ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಗಿದೆ ಸಾಂಗ್ ಅಂತ. ನೋಡೋಣ ಜನಗಳು ಏನಂತಾರೆ ಅಂತ. ನನಗೆ ಎಲ್ಲ ಟೀಮ್ ನಮ್ಮ ಟೀಮ್ ದೀಕ್ಷಿ ಸರ್, ಆ್ಯಕ್ಚುಲಿ ದೀಕ್ಷಿ ಸರ್ ಸಿಕ್ಕಿ ನಂಗೆ ಅದೃಷ್ಟ ಸಿನಿಮಾಗೆ. ಮೇಡಮ್ ಕೂಡ ತೋರಿಸ್ತಾರೆ ನಾನು ಅಂತ. ಸೊ ಹಿಂಗೆ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ, ಅಂದರೆ ಎಲ್ಲ ಗೊತ್ತಿರೋ ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡೆ ಮಾಡಿರೋದು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಂಗೆ ಅಷ್ಟೇ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀನಿ. ಆಮೇಲೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ನಾಗಾರ್ಜುನ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿ ಬರ್ಕೊಟ್ಟ ಸಾಂಗು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಟೀಮ್ ಯಾರೋ ಮಾಡ್ತಿದ್ದಾರೆ, ಸಾರಿ. ಥ್ಯಾಂಕ್ ಯು ಎಲ್ಲರೂ. ವೈಫ್ ಕೂಡ ಬಂದಿದ್ದಾರೆ, ಮತ್ತೆ ಎಲ್ಲ ಬಂದಿದ್ದಾರೆ, ನಮ್ಮ ಆಂಟಿ ಅಂಕಲ್ ಎಲ್ಲ ಬಂದಿದ್ದಾರೆ. ಸಾರಿ ಈಗೆಲ್ಲ ನೋಡ್ತಿದ್ದೀನಿ, ಯಾರೋ ಲೇಟಾಗಿ ಬಂದಿದ್ದಾರೆ. ಸರ್ ವೈಫ್ ಇರೋದಕ್ಕೆ ಜಾಸ್ತಿ ಭಯ ಆಗ್ತಿದ್ಯಾ ಮಾತಾಡಕ್ಕೆ? ಏನಾದ್ರು ವೈಫ್ ಮುಂದೆ ಮಾತಾಡೋಣ ನೀವು? ಹಂಗಿಲ್ಲ, ಇಲ್ಲ ಅವ್ರು ಜನರಲಿ ಮಾತಾಡೋಣ. ಓಕೆ ಸರ್, ಸಿಂಪಲ್ ಸುನಿ ಸರ್ ಜೊತೆ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ. ಸೊ ಅವರ ಡೈರೆಕ್ಷನ್ ಅಂಡರ್ ನೀವು ವರ್ಕ್ ಮಾಡಿದ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ನಮಗೆ, ಹೇಗಿತ್ತು? ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು 10-12 ಇಯರ್ಸ್ ಆಯಿತು ಬಂದು. ಸುನಿ ಸರ್ ಫಸ್ಟ್ ಸಿನಿಮಾ ನಾನು ಜೊತೆಗಿದ್ದೀನಿ. ಸಿಂಪಲ್ ಆಗಿ ಫಸ್ಟ್ ಸಿನಿಮಾ. ಅವಾಗ ಆಟ ಆಡ್ಕೊಂಡಿದ್ದೆ, ನಾನೇನು ಕೆಲಸ ಮಾಡ್ತಿರ್ಲಿಲ್ಲ, ಏನಂತ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಹೋಗ್ತಾ ಸ್ವಲ್ಪ ಕಲ್ತ್ಕೊಂಡೆ. ಸೊ ಅಲ್ಮೇಲೆ ಅವ್ರಿಗೂ ಜೊತೆಗೆ ವರ್ಕ್ ಮಾಡಿದೆ. ಆಮೇಲೆ ಆ್ಯಕ್ಚುಲಿ ಟೆಕ್ನಿಕಲ್ ಟೀಮ್ ನಾನೆಲ್ಲ VFX ಎಲ್ಲ ಅವರು ಸಿನಿಮಾ ಮಾಡ್ತಿರೋದ್ರಿಂದ ನಾವೇ ಸ್ಟುಡಿಯೋ ಓಪನ್ ಮಾಡಿದ್ವಿ, ಪಿನಾಕ ಸ್ಟುಡಿಯೋಸ್ ಅಂತ, ರಕ್ಷಿ ಸರ್ ಜೊತೆ. ಸೊ ಈಗೆಲ್ಲ ಆ ರಕ್ಷಿ ಸರ್ ಟೀಮ್ ಎಲ್ಲ ಸೇರ್ಕೊಂಡು ಪಿನಾಕ ಸ್ಟುಡಿಯೋ ಅಂತ ಅನ್ನಿಸ್ತಿದ್ದೆ. ಇದು ಆ್ಯಕ್ಚುಲಿ ಡೈರೆಕ್ಷನ್ ಸ್ವಲ್ಪ ಮಾಡ್ಬೇಕು ಅಂತ ಅಂದ್ಕೊಂಡು ಸ್ಟುಡಿಯೋ ಒಂದು ಬ್ಯಾಲೆನ್ಸಿಗೆ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆಮೇಲೆ ಈಗ ಪ್ರಕಾಶ್ ಸರ್ ಚಾನ್ಸ್ ಕೊಟ್ಟು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸರ್ ಹಾಡಿನ ಬಗ್ಗೆ ಹಾಡಿದ್ದು ಆ್ಯಕ್ಚುಲಿ ಸಿನಿಮಾದಲ್ಲಿ ಒಂದು ರೀಕ್ಲೈಮ್ಯಾಕ್ಸ್ ಬರೋಂಥ ಸಾಂಗು, ಒಂದು ಮೋಟಿವೇಶನ್ ಸಾಂಗು. ಆ ಮೂಮೆಂಟಿಗೆ ತುಂಬ ಸೂಟ್ ಆಗುತ್ತೆ. ಇವಾಗ ನೋಡಿದ್ರೆ ನಿಮಗೆ ಒಂದು ಬರೀ ಶಿವ ಅಂತ ಹೇಳ್ಬೋದು. ಬಟ್ ಆ ಸ್ಟೋರಿ ತಕ್ಕನಾಗಿ ಅದು ಬ್ಲೆಂಡ್ ಆಗಿದೆ. ಪ್ರತಿಯೊಂದು ಡೈಲಾಗ್ಸು ಸ್ಟೋರಿ ತಕ್ಕನಾಗಿದೆ, ನಮ್ಮ ಸ್ಟೋರಿಗೂ ರಿಲೇಟೆಡ್ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ನಮ್ಮ ಕಂಟೆಂಟ್ ಬಿಡ್ತಿದ್ದೀವಿ, ಒಂದು ಶಿವ ಸಾಂಗ್ ನೆನೆಸ್ಕೊಂಡು ಮಾಡೋಣ ಅಂತಲೇ ಫಸ್ಟ್ ಸಾಂಗ್ ಇದನ್ನ ಬಿಡ್ತಿದ್ದೀವಿ. ಸೊ ಇನ್ನೂ 4 ಸಾಂಗ್ ಇದೆ, ಬರುತ್ತೆ. ಥ್ಯಾಂಕ್ ಯು. ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಒಂದು 2 ಮಾತಲ್ಲಿ ಏನಾದರೂ ಹೇಳೋದಾದ್ರೆ? ಆ್ಯಕ್ಚುಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದ್ರೆ ನಾನು ನೋಡಿರೋ ಸಿನಿಮಾಸ್ ರಾಬರಿ ಸಿನಿಮಾಸ್ ತುಂಬ ಕಮ್ಮಿ ಇದೆ. ಅಂದರೆ ಕನ್ನಡ ಸಿನಿಮಾದಲ್ಲಿ ಬಂದೇ ಇಲ್ಲ ಅಂತ ಅನ್ಕೊಂತೀನಿ. ಇದು ಫಸ್ಟ್ ಪ್ರಯತ್ನ. ಮಾಡೋ ಗೊತ್ತಾಯ್ತು ತುಂಬ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ, ಬಟ್ ಮ್ಯಾನೇಜ್ ಮಾಡಿದ್ವಿ. ತುಂಬ ಜನ ಆರ್ಟಿಸ್ಟ್ ಇದ್ರು, ಎಲ್ಲರಿಗೂ ಅವ್ರವ್ರ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ಅಂತ ಆ ಲೆವೆಲ್ ಕತೆ ಬರ್ತಿದ್ದೆ. ಆಲ್ಮೋಸ್ಟ್ 1.5 ಇಯರ್ ತೊಗೊಂತು ಕತೆ ರೆಡಿ ಆಗೋಕ್ಕೆ. ಸೊ ಈಗ ಮುಗಿಸಿದೀವಿ, ನೋಡೋಣ ನೆಕ್ಸ್ಟ್ ಈ ಇಯರ್ ಮಿಡ್ಡಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಿರ್ಮಾಪಕರು ಪ್ರಕಾಶ್ ಸರ್ ದಯವಿಟ್ಟು ವೇದಿಕೆಗೆ ಬಂದು 1-2 ಮಾತುಗಳನ್ನ ಆಡ್ಬೇಕು ಪ್ಲೀಸ್. ನಮಸ್ಕಾರ. ಸ್ಟೇಜ್ ಮುಂದೆ ಮಾತಾಡೋದು ಕಡಿಮೆನೆ. ಆ್ಯಕ್ಚುಲಿ ಇದು ನಂದು ರಂಗಿತರಂಗ ಆದಮೇಲೆ 6ನೇ ಮೂವಿ. 3 ಸೋಲೋ ಮೂವಿ ಮಾಡಿದ್ದೀನಿ. ಲಾಸ್ಟು ಸ್ಪೂಕಿ ಕಾಲರ್ ಇತ್ತು, ಒಂದು ಸಿನಿಮಾ ಮಾಡಿದೆ. ಅದು ಕಷ್ಟದಲ್ಲಿ ಮಾಡಿದೆ, ಕಷ್ಟನೇ ಬಂತು. ಇದು ಇಷ್ಟಪಟ್ಟು ಮಾಡಿದ್ದೀನಿ, ತುಂಬ ಖುಷಿ ಇದೆ. ಎಸ್ಪೆಷಲಿ ಅಭಿ, ಟೋಟಲ್ ಟೀಮ್. ನಾನು ಬರೀ ಬಂಡವಾಳ ಆಗ್ತಾ ಇದೆ. ಎಲ್ಲ ಅಭಿ ಮತ್ತು ಸುದಿ ಬಂದಿರ್ಬೋದು ಇವತ್ತಿಗೆ, ಎಲ್ಲ ಅವ್ರು ನೋಡ್ಕೊತಾ ಇದ್ರು. ತುಂಬ ಖುಷಿ ಇದೆ. ಈ ಸಾಂಗಿಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಸಪೋರ್ಟ್ ಬೇಕು. ಮತ್ತೊಂದು ನನಗೆ ತುಂಬ ಖುಷಿ ಆಗೋದು ವೇಲು ಸರ್ ರಂಗಿತರಂಗಾಗಿ ಫಸ್ಟ್ ಚೆಕ್ ಕೊಟ್ಟಿದ್ರಿ ನೀವು, ಗೊತ್ತಿಲ್ಲ ನನಗೆ, ಮೊದಲನೇ ಚೆಕ್. ಅದೇ ಥರ 6 ಸಿನಿಮಾ ಆದಮೇಲೆ ಮೊದಲನೇ ಚೆಕ್ಕು ಈ ಸಿನಿಮಾ ನಾನು ತೊಗೊಂಡಿದ್ದೀನಿ. ತುಂಬ ಖುಷಿ ಆಯಿತು. ಒಳ್ಳೆ ಅಮೌಂಟ್ ಕೊಟ್ಟಿದ್ದೀರಾ. ಈ ಸಿನಿಮಾ ಗೆಲ್ಸಿದ್ರೆ ಮತ್ತೆ ನಮಗೆ ಸ್ಫೂರ್ತಿ ಬರುತ್ತೆ ಬೇರೆ ಬೇರೆ ಸಿನಿಮಾ ಮಾಡಲಿಕ್ಕೆ. ನೀವಿನ್ನೂ ದೊಡ್ಡ ಚೆಕ್ ಕೊಡ್ಬೇಕು ಸರ್ ಅವ್ರು. ತುಂಬ ಖುಷಿ ಆಯ್ತು. ವೇಲು ಸರ್ ಹೇಳ್ತಾ ಇದ್ರು, ಸಿನಿಮಾ ಅನ್ನೋದು ಪ್ರೀತಿ ನನಗೆ.
ಯಾಕಂದ್ರೆ ಬೇರೆ ಎಲ್ಲ ಫೀಲ್ಡಲ್ಲೂ ನಾನು ರಿಯಲ್ ಎಸ್ಟೇಟ್ ಮತ್ತೊಂದು ಮಾಡ್ತಾ ಇರ್ತೀನಿ, ಅದು ಬರುತ್ತೆ ಹೋಗುತ್ತೆ. ಅದರಲ್ಲಿ ಈಗ ಪ್ರಕಾಶ್ ಅಂತ ರಂಗಿತರಂಗ ಅಂತ ಗುರುಸ್ತಾರಲ್ಲ, ಇದು ಎಲ್ಲೂ ಇಲ್ಲ ನನಗೆ. ಅದನ್ನ ಸಿನಿಮಾ ಮಾಡ್ತಾನೆ ಇರ್ತೀನಿ. ಈ ಸಿನಿಮಾ ಗೆಲ್ಲಲೇಬೇಕು. ಅದು ಯಾಕಂದ್ರೆ ಪ್ರತಿಯೊಬ್ಬರು ಶ್ರಮ ಇದೆ. ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಖುಷಿ ಇದೆ, ತುಂಬಾ ಖುಷಿ ಇದೆ. ಆಲ್ರೆಡಿ ನಾನು ಸಾಂಗ್ ನೋಡಿದ್ದೆ. ಟೋಟಲ್ ಟೀಮ್ ಇದೆ. ನನಗಿಂತ ನಾನು ಹೆಚ್ಚಿಗೆ ಸ್ಪೆಂಡ್ ಮಾಡಲ್ಲ, ಸುದೀವ್ ನೋಡ್ಕೊತಾರೆ. ತುಂಬಾ ಖುಷಿ ಇದೆ. ಈ ಸಾಂಗ್ ಗೆಲ್ಲುತ್ತೆ, ಸಿನಿಮಾ ಗೆಲ್ಲುತ್ತೆ. ಪ್ರತಿಯೊಬ್ಬರು ಸಹಕಾರ ಬೇಕೇ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರಿ, ಒಂದು ಪ್ರಶ್ನೆ ಇದೆ ಇಲ್ಲಿ, ನಾನು ಕೇಳಿ. ಜೊತೆಗೆ ಏನಂದ್ರೆ ನೀವು ಇದು ರಾಬರಿ ಆದ್ರೂ ಅಲ್ಲೆಲ್ಲರ ಮನಸ್ಥಿತಿ ಪರಿಸ್ಥಿತಿ ಎಲ್ಲರೂ ಚೇಂಜ್ ಆಗ್ತಾ ಇರುತ್ತೆ ಇಡೀ ಸಿನಿಮಾಲಿ. ಸೊ ಈ ಒಂದು ಪೋರ್ಷನ್ ಬಂದಾಗ ದೀಕ್ಷಿತ್ ಸರ್ ಅವರ ಮನಸ್ಥಿತಿ ಏನಿರ್ಬೋದು ಅಲ್ಲಿ ಇವಾಗ ನೀವು ನೋಡಿದಾಗ ಒಂದು ದೊಡ್ಡ ಟ್ರೂಪೇ ಇದೆ. ಸೊ ಹೊರಗು ಒಳಗು ಏನ್ ನಡೀತಾ ಇದೆ ಭಾವನೆ, ಹೊರಗೆ ಅಂದ್ರೆ ನಮ್ಮ ಒಳಗೆ ನಮ್ಮ ಹೊರಗೆ ಏನ್ ನಡೀತಾ ಇದೆ ಅನ್ನೋದನ್ನ ಇದರಲ್ಲಿ ಡೈರೆಕ್ಟರ್ ಹೇಳಿದ್ದಾರೆ. ಸೊ ಅದನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ನಾವು ಶಿವನನ್ನ ತಂದು ಅದನ್ನ ಹೇಳ್ಬೇಕಾಗುತ್ತೆ. ಸರ್, ಸಾಮಾನ್ಯವಾಗಿ ಶಿವನ ಸಾಂಗ್ಸ್ ಎಲ್ಲಾನು ಸಹ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ. ಬಿಕಾಸ್ ಯಾಕಂದ್ರೆ ಆಗ ಆ ಕನೆಕ್ಟಿವಿಟಿ ಆಗುತ್ತೆ ಅಂತ ಜನಕ್ಕೆ. ಸೊ ಇದು ಯುಗಾದಿ ಹಬ್ಬ ಆದ್ಮೇಲೆ ಬಿಡುಗಡೆ ಮಾಡೋದಕ್ಕೆ ಏನ್ ಕಾರಣ? ಆ ಟೈಮಲ್ಲಿ ತುಂಬಾ ಸಿನಿಮಾಗಳಿತ್ತು ಅಂತ ಆಕ್ಚುಲಿ ನಾವು ಪ್ಲಾನ್ ಮಾಡಿದವರು ನಮ್ಗೆ ಲಾರಿಯವ್ರು ಸಿಕ್ಕಿರ್ಲಿಲ್ಲ. ಪ್ಲೇನ್ ನನ್ನ ಮೇಲೆ ಬರ್ತಾ ಇದೆ. ನಾನೊಬ್ಬ ದೊಡ್ಡ ಶಿವ ಭಕ್ತ. ಬಹಳ ಒಳ್ಳೆ ಪ್ರಶ್ನೆ ಕೇಳ್ರಿ ಮೇಡಮ್. ಇಲ್ಲಿ ಶಿವ ಕಣ್ಣು ಮುಚ್ಕೊಂಡಿದ್ದಾರೆ. ಅಲ್ಲ, ಶಿವನ ಬಗ್ಗೆ ಮಾತಾಡೋರ್ಗೆ ಹೇಳ್ತಾ ಇದ್ದೀನಿ ನಾನು. ಆಯ್ತಾ, ಶಿವ ಕಣ್ಣು ಮುಚ್ಕೊಂಡಿದ್ದಾರೆ. ನಾನು ಆವಾಗಿಂದ ನೋಡ್ತಾ ಇದ್ದಾರೆ. ಸರ್, ನನ್ನ ಜೆಂಡರೇ ಚೇಂಜ್ ಮಾಡ್ಬಿಟ್ರಿ ಸರ್ ನೀವು. ಅಲ್ಲ, ಶಿವನ ಭಕ್ತಿ ನೀವು ಮಾತಾಡಲ್ಲ, ಲಾಸ್ಟ್ ಅಲ್ಲಿ ನಾನ್ ಮಾತಾಡಿದೆ. ಎಸ್ ಸರ್, ಮೇಡಮ್ ಸರ್ ಅಂತ ಎರಡು ಹೇಳ್ತಾ ಇದ್ದೀನಿ ಸರ್. ಶಿವ ಅರ್ಧನಾರೀಶ್ವರ. ಶಿವ ಅರ್ಧನಾರೀಶ್ವರ. ಫಸ್ಟ್ ಮೇಡಮ್ ಮಾತಾಡೋದು, ಆಮೇಲೆ ನೀವು ಮಾತಾಡ್ತೀರಿ. ಇಷ್ಟೇ ಮಾಡ್ತೀನಿ. ಸೊ ಶಿವ ಒಂದೇ ಒಂದು ನಿಮಿಷ ಮುಗಿಸ್ಕೊ. ಸಾರಿ ಅಮ್ಮ, ಶಿವನ ಬಗ್ಗೆ ಮಾತಾಡ್ತೀನಿ. ಆಕ್ಚುಲಿ ಶಿವರಾತ್ರಿಗೆ ಬಿಡುಗಡೆ ಮಾಡಬೇಕಾಗಿತ್ತು, ನಾನು ಸಿಕ್ಲಿಲ್ಲ, ನಿಜ ಇರ್ಲಿಲ್ಲ, ಬಹಳ ಬಿಸಿ ಇದ್ದೆ. ಜೊತೆಗೆ ಹೇಳಿದೆ ಇಲ್ಲ, ಟೈಮಿಂಗು ಸಿನಿಮಾ ರಿಲೀಸ್ ಮುಂಚೆ ಮಾಡಿ, ಅದು ಮುಂಚೆ ಮಾಡಿಬಿಟ್ಟು ಅಂದ್ರೆ ಸ್ಟೇಲ್ ಆಗುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಸಾಹಿತ್ಯ ಅದ್ಭುತವಾಗಿ ಬರ್ತಿದ್ದಾರೆ. ಕನೆಕ್ಟಿವಿಟಿ ಇದು ಸಬ್ಜೆಕ್ಟ್ ಪ್ರಕಾರ ಕನೆಕ್ಟಿವಿಟಿ ಇರುತ್ತೆ ಸಿನಿಮಾಲಿ. ಬಟ್ ಶಿವ ಇಲ್ಲಿ ಕಣ್ಣು ಮುಚ್ಚಿದ್ದಾರೆ, ಯಾಕೋ ಗೊತ್ತಿಲ್ಲ. ವಿಧಾನಸೌಧದಲ್ಲಿರೋದೆಲ್ಲ ನೋಡಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ ಶಿವ. ಯಾಕಂದ್ರೆ ಬೇಡಪ್ಪ, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ. ಈ ಭ್ರಷ್ಟರು ದುಷ್ಟರು ಗೊತ್ತಲ್ಲ ಏನೇನು ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಕಣ್ಣು ತೆಗ್ಸಿ ಸರ್ ದಯವಿಟ್ಟು. ಬಟ್ ಸಾಹಿತ್ಯದಲ್ಲಿ ಕಣ್ಣು ತೆಗ್ಸಿದ್ದಾರೆ. ಶಿವ ಪರಮಾತ್ಮನ ಒಬ್ಬರಿಗೆ ಆ ಕೆಪಾಸಿಟಿ ಇರೋದು. ಒಂದ್ಸಲಿ ಕಣ್ಣು ತೆಗೆದ್ರೆ ಈ ಭ್ರಷ್ಟರು ದುಷ್ಟರು ಎಲ್ಲ ಭಸ್ಮ ಆಗ್ಬಿಡ್ತಾರೆ. ಸೊ ಆ ಮೆಸೇಜ್ ಇದೆ ಈ ಹಾಡಲ್ಲಿ. ಯಾವುದೇ ಶಿವ ಹಾಡು ರಿಲೀಸ್ ಮಾಡಿದ್ರು ಕೂಡ ಸೂಪರ್ ಹಿಟ್ ಆಗಿದೆ. ಇದು ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಪ್ರೊಫೆಸರ್, ಆವಾಗಲೇ ಲಿರಿಸಿಸ್ಟ್ ಹೇಳಿದ್ರು ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿರ್ಬೇಕಲ್ಲಿ ಕೂಡ್ ಬರುತ್ತೆ ಅಂತ. ಸದ್ಯಕ್ಕೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ ಅಂತ? ಈಗ ತುಂಬಾ ಚೆನ್ನಾಗಿದೆ ನೋಡಿ. ಆಕ್ಚುಲಿ ನಂದು ಸಿನಿಮಾದಲ್ಲಿ ಪ್ರತಿಯೊಬ್ಬರು ಡೈರೆಕ್ಟರ್ ಹೊಸಬ್ರೆ. ರಂಗಿತರಂಗ ಅಲ್ಲಿ ಅನ್ನೋತಿದ್ರು. ಆಮೇಲೆ ಸುನಿ ಬರ್ಲಿಲ್ಲ ಇವತ್ತು. ಸುನಿ ಇಬ್ಬರನ್ನ ಪರಿಚಯ ಮಾಡ್ಕೊಟ್ರು ನನಗೆ. ಒಬ್ರು ಸಚಿನ್, ಅವನೇಶ್ವರನ್ನ ಮಾಡಿದ್ರು. ಜೊತೆ ಇವರು ಸುನಿ ಪರಿಚಯ ಮಾಡ್ಕೊಟ್ಟಿದ್ದು. ಇದು ಟೋಟಲ್ 7 ಸಿನಿಮಾ, 6 ಸಿನಿಮಾದಲ್ಲಿ 6 ಜನ ಡೈರೆಕ್ಟರ್ ಹೊಸಬಿದ್ದಾರೆ. ಈಗ ತುಂಬಾ ಚೆನ್ನಾಗಿದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸ್ಪೂಕಿ ಕಾಲೇಜ್ ಮಾಡುವಂತ ಟೈಮಲ್ಲೇ ಸೌಂಡ್ ಮಾಡಿದಂತ ಚಿತ್ರ. ಸೊ ಇಷ್ಟು ಡ್ಯೂರೇಷನ್ ಯಾಕೆ ಅಂತ? ಇಲ್ಲ ಮೇಡಮ್, ಆಕ್ಚುಲಿ ನಾವು 2 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು. ಒಂದು 1 ಇಯರ್ ಶೂಟಿಂಗೇ ಆಯ್ತು. ಅದು ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಕಂಪ್ಲೀಟ್ ಇದೆ. ಮೋಸ್ಟ್ಲಿ ಜುಲೈ 3ಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ರಂಗಿತರಂಗ ಬಂದು 10 ವರ್ಷ ಆಯಿತು. 2015 ಜುಲೈ 3 ಬಂತು. ಸೇಮ್ ಅದೇ ದಿನ ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಟೈಟಲ್ ಯಾಕೆ ಅಂದ್ರೆ ಅದೃಷ್ಟ ಲಕ್ಷ್ಮಿ ಅಂತಾನು ಇಡ್ಬೋದಾಗಿತ್ತು. ಸ್ವಲ್ಪ ಸರ್ಕಾರ ಏನಾದ್ರು ನಿಮ್ ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಇಟ್ಟಿದ್ದಾರೆ. ಯಾಕಂದ್ರೆ ಗೊತ್ತಿರ್ಬೋದು ನಿಮ್ಗೆ, ಅನ್ನ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ ಎಲ್ಲ ಭಾಗ್ಯದಲ್ಲೇ ಉಳಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಏನಾದ್ರು ಸಿನಿಮಾ ಮೇಲೆ ಕರುಣೆ ತೋರ್ಲಿ ಅಂತ ಈ ಟೈಟಲ್ ಇಟ್ಟಿದ್ದಾರೆ. ಅಲ್ಲ, ಅವ್ರು ನೋಡಿದ್ರೆ ಅಷ್ಟೇ ಬೈತಾರೆ.
ಇಲ್ಲ ಕತೆ ಅವ್ರಿಗೆ ಆಪೋಸಿಟ್ ಇರುತ್ತೆ. ಇದಕ್ಕೆ ವೇಲು ಬಾಯ್ ಹೇಳ್ತಾರೆ ಈಗ ಉತ್ತರ. ಅಲ್ಲ ಮೆಸೇಜ್ ಅಂದ್ರೆ ಒಂದು ಸರ್ಕಾರದ ಮೇಲೆ ಸ್ವಲ್ಪ ಇದೆಯಲ್ಲ. ಅಲ್ಲ ಅವರು ಪಾಪ ಹೇಳ್ಲಿಕ್ಕೆ ಹಂಚ್ಕೊಂತ ಇದ್ದಾರೆ, ಇರೋ ಸತ್ಯ ಹೇಳಿದ್ದಾರೆ ಮೇಡಮ್. ಬಹಳ ಜನ ಧ್ವನಿ ಅಂತ ಮಾತಾಡಲ್ಲ. 6 ಕೋಟಿ ಜನಕ್ಕೆ ಏನಾಗ್ತಾ ಇದೆ, ಯಾವ ಸರ್ಕಾರ ಬಂದ್ರೆ ಈ ಸರ್ಕಾರ ಆ ಸರ್ಕಾರ ನಾನು ಮಾತಾಡಲ್ಲ, ಒಂದು ಪ್ರಜೆಯಾಗಿ ಮಾತಾಡ್ತೀನಿ. ಏನ್ ಹೇಳ್ಬೇಕು ಅದನ್ನ ಸಿನಿಮಾಲಿ ಎತ್ತಿ ಹೇಳಿದ್ದೀರಾ ಅಂತ ಅನ್ಕೊಂತೀನಿ ಅಲ್ವಾ ಸರ್? ಐ ವಿಶ್ ಯು ಆಲ್ ದಿ ಬೆಸ್ಟ್. ನೀವು ಶಿವ ಭಕ್ತರು ಅಂತ ಹೇಳಿದ್ರೆ ಸರ್, ನಿಮ್ಗೆ ಇದಕ್ಕಿಂತ ಸೂಕ್ತವಾದ ಗಿಫ್ಟ್ ಏನಾಗಕ್ ಸಾಧ್ಯ? ಖಂಡಿತವಾಗ್ಲೂ ಹೌದು. ಇಡೀ ಜಗತ್ತನ್ನೇ ಕಾಪಾಡ್ತಿರುವಂತಹ ಶಿವನ ಆಶೀರ್ವಾದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ಮೇಲೆ ಇರ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಮ್ಮೆಲ್ಲರ ಬೆಸ್ಟ್ ವಿಶಸ್ ಇಡೀ ತಂಡಕ್ಕಿದೆ. ಒಂದು ಬ್ಯೂಟಿಫುಲ್ ಸಾಂಗ್ ನ ಇವತ್ತು ಲಾಂಚ್ ಮಾಡಿದೀವಿ ಅಂಡ್ ಮೀಡಿಯಾದವರ ಸಪೋರ್ಟ್ ಇಂದ ಹಾಡು ಹೆಚ್ಚು ಹೆಚ್ಚು ಜನಕ್ಕೆ ರೀಚ್ ಆಗ್ಲಿ ಅಂಡ್ ಎಲ್ಲರ ಬಾಯಲ್ಲೂ ಶಿವನ ಈ ಒಂದು ಅದ್ಭುತವಾದ ಹಾಡು ಇರ್ಲಿ. ಎಲ್ಲರೂ ಈ ಹಾಡನ್ನ ಹಾಡ್ತಾ ಶಿವನ ಧ್ಯಾನ ಮಾಡ್ಲಿ ಅಂತ ಹೇಳ್ತಾ wow, what a beautiful